ರಷ್ಯಾ ಸರ್ಕಾರವು ತಾಲಿಬಾನನ ಭಯೋತ್ಪಾದಕ ಪಟ್ಟಿಯಿಂದ ತೆಗೆದುಹಾಕಿ ಅದರೊಂದಿಗೆ ಹಠಾತ್ತನೆ ಮಹತ್ವದ ಮಿಲಿಟರಿ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕಿರುವಂತಹ ಅಸಲಿ ಕಾರಣ ಏನಿರಬಹುದು? 2024ರಲ್ಲಿ ರಷ್ಯಾದ ಮೇಲೆ ಭೀಕರ ದಾಳಿ ನಡೆಸಿ 151 ಜನರನ್ನ ಕೊಂದಂತ ಐಸಿಸ್ ಉಗ್ರರನ್ನ ಅಫ್ಘಾನಿಸ್ತಾನದ ನೆಲದಲ್ಲೇ ಮಟ್ಟ ಹಾಕೋದಿಕ್ಕೆ ಮಾಸ್ಕೋಗೆ ತಾಲಿಬಾನ್ನ ಮಿಲಿಟರಿ ನೆರವು ಅನಿವಾರ್ಯ ಆಗಿದೆಯಾ? ರಷ್ಯಾದೊಂದಿಗೆ ಮಿಲಿಟರಿ ಒಪ್ಪಂದ ಮುಗಿಸಿ ಬಂದ ತಕ್ಷಣನೇ ತಾಲಿಬಾನ್ ರಕ್ಷಣಾ ಸಚಿವ ಮುಲ್ಲಾ ಯಾಕೂಬ್ ಇನ್ನು ಮುಂದೆ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಧೈರ್ಯ ಮಾಡೋದಿಲ್ಲ ಅಂತ ಬಹಿರಂಗವಾಗಿ ಎಚ್ಚರಿಕೆಯನ್ನ ನೀಡಿದ್ದು ಯಾಕೆ? ಹಿಂದೆ ರಷ್ಯಾದ ಸೋವಿಯತ್ ಒಕ್ಕೂಟ 1979ರಲ್ಲಿ ಅಫ್ಘಾನಿಸ್ತಾನವನ್ನ ಆಕ್ರಮಿಸಿ 10 ವರ್ಷಗಳ ಕಾಲ ರಕ್ತಪಾತ ನಡೆಸಿದ್ರು ಕೂಡ ಇವತ್ತು ಅದೇ ರಷ್ಯಾದೊಂದಿಗೆ ತಾಲಿಬಾನ್ ಕೈ ಜೋಡಿಸಿರೋದ್ರ ರಾಜತಾಂತ್ರಿಕ ತರ್ಕ ಏನು? ಅಮೆರಿಕದ ಪಡೆಗಳು ಅಫ್ಘಾನಿಸ್ತಾನದಿಂದ ನಿರ್ಗಮಿಸುವಾಗ ಬಿಟ್ಟು ಹೋಗಿರುವಂತಹ ಈ $1 ಬಿಲಿಯನ್ ಮೌಲ್ಯದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಬಳಸೋದಿಕ್ಕೆ ತಾಲಿಬಾನ್ ಹೋರಾಟಗಾರರಿಗೆ ಈಗ ರಷ್ಯಾದ ಮಿಲಿಟರಿ ತರಬೇತಿ ನೀಡಲಿದೆಯಾ? 2007ರಿಂದಾನೇ ಅಫ್ಘಾನಿಸ್ತಾನದ ತಾಮ್ರ ಮತ್ತು ಲಿಥಿಯಂ ಖನಿಜಗಳ ಮೇಲೆ ಕಣ್ಣಿಟ್ಟು ಭಾರಿ ಹೂಡಿಕೆಯನ್ನ ಮಾಡಿರುವಂತಹ ಚೀನಾ ರಷ್ಯಾ ಮತ್ತೆ ತಾಲಿಬಾನ್ ನಡುವಿನ ಈ ಹೊಸ ಮಿಲಿಟರಿ ಮೈತ್ರಿಯನ್ನ ಹೇಗೆ ನೋಡ್ತಾ ಇದೆ? ರಷ್ಯಾದ ಭದ್ರತಾ ಮಂಡಳಿ ಮುಖ್ಯಸ್ಥ ಅಮೆರಿಕವು ಅಫ್ಘಾನಿಸ್ತಾನದ ಜಪ್ತಿ ಮಾಡಿರುವಂತಹ ಆಸ್ತಿಯನ್ನ ತಕ್ಷಣನೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇರೋದ್ರ ಹಿಂದಿನ ಅಸಲಿ ರಾಜಕೀಯ ತಂತ್ರ ಏನು? ಈ ಬಗ್ಗೆನೇ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವು ಇನ್ನೂ ಕೂಡ ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದ್ರ ಕುರಿತಾಗಿ ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.